ಪ್ರಜಾಶಕ್ತಿ ಟಿವಿ, ನಾನು ಸಂಗೀತ ರಂಗನಾಥ್. ಈಗ ತುಮಕೂರು ಜನತೆಗೊಂದು ಬಿಗ್ ರಿಲೀಫ್ ಸಿಕ್ಕಿದೆ, ಒಂಥರ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ರಾಜ್ಯ ರಾಜಕೀಯದಲ್ಲಿ ಅದರಲ್ಲೂ ತುಮಕೂರು ಜಿಲ್ಲೆಯಲ್ಲಿ ಒಂದು ಹೊಸ ಬೆಳವಣಿಗೆ ನಡೀತಾ ಇತ್ತು. ಹೇಮಾವತಿ ಹೋರಾಟದ ವಿಚಾರದ ನಂತರ ಬಹುಮುಖ್ಯವಾಗಿ ಚರ್ಚೆಗೆ ಬಂದಂತಹ ವಿಚಾರ ಅಂದ್ರೆ ತುಮಕೂರು ಹೆಸರು ಬದಲಾವಣೆ ಅಂತಕ್ಕಂಥದ್ದು. ತುಮಕೂರು ಅಂತಕ್ಕಂತಹ ಜಿಲ್ಲೆಯ ಹೆಸರನ್ನ ಬದಲಾಯಿಸಿ ಬೆಂಗಳೂರು ಉತ್ತರ ಅಂತಕ್ಕಂತಹ ಮರುನಾಮಕರಣ ಮಾಡಬೇಕು ಅಂತಹ ಹೋರಾಟವನ್ನ ಮಾಡ್ತಾ ಇದ್ರು ಗೃಹ ಸಚಿವರು. ಈಗ ಅದೆಲ್ಲದಕ್ಕೂ ಬಿಗ್ ಸ್ಟಾಪ್ ಸಿಕ್ಕಿದೆ, ಬ್ರೇಕ್ ಸಿಕ್ಕಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಬೆಂಗಳೂರು ಗ್ರಾಮಾಂತರ ಅಂತಕ್ಕಂತಹ ಜಿಲ್ಲೆಯ ಹೆಸರನ್ನ ಈಗ ಬೆಂಗಳೂರು ಉತ್ತರ ಅಂತ ಮರುನಾಮಕರಣ ಮಾಡಿದ್ದಾರೆ. ಅದರಲ್ಲೂ ನಂದಿ ಬೆಟ್ಟದಲ್ಲಿ ಇವತ್ತೇನು ಸಚಿವ ಸಂಪುಟ ಸಭೆ ನಡೀತೋ ಇದೇ ಸಭೆಯಲ್ಲಿ ಈ ತೀರ್ಮಾನಕ್ಕೆ ಒಪ್ಪಿಗೆ ಸಿಕ್ಕಿರುವಂತದ್ದು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಈಗ ಬೆಂಗಳೂರು ಉತ್ತರ ಜಿಲ್ಲೆ ಆಗಿದೆ. ಹೇಮಾವತಿ ವಿಚಾರ ಆದ್ಮೇಲೆ ಬಹಳ ಚರ್ಚೆಗೆ ಬಂತು ಇದು ತುಮಕೂರು ಜಿಲ್ಲೆಯಲ್ಲಿ. ನಮ್ಮ ಜಿಲ್ಲೆ ಹೆಸರನ್ನ ಬದಲಾಯಿಸಬೇಡಿ, ಬೇಕಾದ್ರೆ ಇನ್ನೊಂದಿಷ್ಟು ಅಭಿವೃದ್ಧಿಯನ್ನ ಮಾಡಿ ಅಂತ ಇಲ್ಲಿನ ಸಾರ್ವಜನಿಕರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಹಲವಾರು ಹೇಳಿಕೆಗಳನ್ನ ಕೊಟ್ಟರು, ಹಲವಾರು ಪ್ರೆಸ್ ಮೀಟ್ಗಳಾಯ್ತು. ಎಷ್ಟೊಂದು ನಮ್ಮ ಏನು ಚಾನಲ್ನಲ್ಲೂ ಕೂಡ ಇದ್ರ ಬಗ್ಗೆ ಹಲವಾರು ವರದಿಗಳನ್ನು ಕೂಡ ನಾವು ಬಿತ್ತರಿಸಿದ್ವಿ. ಈಗ ತುಮಕೂರು ಜನರಿಗೊಂದು ಗುಡ್ ನ್ಯೂಸ್ ಸಿಕ್ಕಿದೆ. ಅದೇನಪ್ಪ ಅಂದ್ರೆ ತುಮಕೂರಿನ ಹೆಸರಿಗೆ ಏನು ಮರುನಾಮಕರಣ ಮಾಡಬೇಕು ಅಂತ ಇದ್ರು ಬೆಂಗಳೂರು ಉತ್ತರ ಅಂತ, ಅದನ್ನ ಈಗ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ಮರುನಾಮಕರಣ ಮಾಡಿದ್ದಾರೆ, ಬೆಂಗಳೂರು ಉತ್ತರ ಅಂತ. ತುಮಕೂರು ಅದರ ಅಸ್ತಿತ್ವತೆಯನ್ನ ಏನು ಹೆಸರಿತ್ತು ಅದನ್ನ ಕಳ್ಕೊಂಡಿಲ್ಲ. ಇದೊಂಥರ ತುಮಕೂರಿಗರಿಗೆ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಶಿಕ್ಷಣ ಕಾಶಿ ಅಂತಾನೆ ಒಂದ್ ರೀತಿಯಾಗಿ ಕರೆಸ್ಕೊಳ್ಳುವಂಥದ್ದು ಈ ತುಮಕೂರು. ಇದರ ಓನ್ ಐಡೆಂಟಿಟಿ, ನಮ್ಮ ಹೆಸರನ್ನ ನಾವು ಬಿಟ್ಕೊಟ್ಟು ಅಭಿವೃದ್ಧಿನ ಮತ್ತೆ ಪಡ್ಕೋಬೇಕು ಅನ್ನೋ ಅವಶ್ಯಕತೆ ಇಲ್ಲ, ಇರೋ ಹೆಸರನ್ನ ಇಟ್ಕೊಂಡು ಅಭಿವೃದ್ಧಿ ಮಾಡಿ ಅಂತ ಇಲ್ಲಿನ ಸಾರ್ವಜನಿಕರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಈಗ ಗೃಹ ಸಚಿವರು ಹೇಳಿಕೆಯನ್ನು ಕೂಡ ಕೊಟ್ಟರು, ಯಾವುದೇ ರೀತಿಯ ತುಮಕೂರು ಹೆಸರು ಬದಲಾವಣೆ ಇಲ್ಲ ಅಂತ. ಯಾವಾಗ ಸಾರ್ವಜನಿಕ ವಲಯದಲ್ಲಿ ಅತಿ ಹೆಚ್ಚು ವಿಚಾರ ಚರ್ಚೆಗೆ ಬಂತೋ ಆಗ ಎಷ್ಟು ವಿರೋಧ ವ್ಯಕ್ತವಾಯ್ತೋ ಅನಂತರವಾಗಿ ಏನ್ ಮಾಡಿದ್ರು ಈ ಗೃಹ ಸಚಿವರು ಈ ವಿಚಾರವನ್ನ ಕೈ ಬಿಟ್ರು. ಆದ್ರೆ ಇವತ್ತು ಏನ್ ನಡೀತು, ನಂದಿ ಬೆಟ್ಟದಲ್ಲಿ ಕ್ಯಾಬಿನೆಟ್ ಮೀಟಿಂಗು, ಅದರಲ್ಲಿ ಇವತ್ತು ಒಪ್ಪಿಗೆಯನ್ನು ತಗೊಳ್ತು ಬೆಂಗಳೂರು ಗ್ರಾಮಾಂತರವನ್ನ ಬೆಂಗಳೂರು ಉತ್ತರ ಮಾಡಬೇಕು ಅಂತ. ಈ ಹಿಂದೆ ಕಳೆದ ಬಾರಿ ಏನು ರಾಮನಗರ ಜಿಲ್ಲೆಯವನ್ನ ಬೆಂಗಳೂರು ದಕ್ಷಿಣ ಮಾಡಬೇಕು ಅಂತ ಎಷ್ಟೊಂದು ಹೋರಾಟವನ್ನ ಮಾಡಿದ್ರು. ಪ್ರತಿಪಕ್ಷವಾಗಿರುವಂತಹ ಬಿಜೆಪಿ ಈ ರಾಮನಗರ ಬದಲಾವಣೆಯನ್ನ ಮಾಡಬೇಡಿ ಅಂತ ಹೋರಾಟ ಮಾಡ್ತು. ಆದ್ರೆ ಕಟ್ಟಕಡೆದಾಗಿ ಕಾಂಗ್ರೆಸ್ ಏನ್ ಮಾಡ್ತು, ರಾಮನಗರವನ್ನ ಬೆಂಗಳೂರು ದಕ್ಷಿಣ ಅಂತ ಮರುನಾಮಕರಣ ಮಾಡಿ ಆದೇಶವನ್ನು ಹೊರಡಿಸೇ ಬಿಡ್ತು. ಈಗ ರಾಮನಗರ ಹೋಗಿ ಬೆಂಗಳೂರು ದಕ್ಷಿಣ ಆಯಿತು. ರಾಜ್ಯ ರಾಜಕೀಯದಲ್ಲಿ ಹಲವಾರು ವಿಚಾರಗಳಿದೆ, ರಾಜ್ಯದಲ್ಲಿ ಸಾಕಷ್ಟು ಸಮಸ್ಯೆಗಳಿದೆ. ಈ ರಾಜಕೀಯದವರಿಗೆ ಯಾಕೋ ಹೆಸರು ಬದಲಾವಣೆ, ಕುರ್ಚಿ ಬದಲಾವಣೆ, ಸ್ಥಾನ ಬದಲಾವಣೆ ಇದೇ ವಿಚಾರಗಳೇ ತಲೆಗೆ ಬರ್ತಾ ಇದೆ ಅನ್ಸುತ್ತೆ. ಅಲ್ಲಿ ಎಷ್ಟೋ ಜನ ಅಭಿವೃದ್ಧಿ ಮಾಡೋದಕ್ಕೆ ರಾಜ್ಯ ಸರ್ಕಾರ ಅನುದಾನವನ್ನೇ ಕೊಡ್ತಾ ಇಲ್ಲ ಅಂತ ಶಾಸಕರು ಬೊಬ್ಬೆ ಹೊಡಿತಾ ಇದ್ದಾರೆ. ಇವ್ರಿಗೆ ಮಾತ್ರ ಒಂಥರ ಆಟ ಆಗ್ಬಿಟ್ಟಿದೆ ಈ ಹೆಸರು ಬದಲಾವಣೆ ಮಾಡುವಂಥದ್ದು. ಆದ್ರೆ ಏನೀಗ ಸಂಪುಟ ಸಭೆಯಲ್ಲಿ ಒಪ್ಪಿಗೆ ಸಿಕ್ಕಿದೆ, ಬೆಂಗಳೂರು ಗ್ರಾಮಾಂತರ ಬೆಂಗಳೂರು ಉತ್ತರ ಅಂತ ಬದಲಾಯಿಸಿದ್ದು. ಇದರಿಂದ ಏನಾದ್ರೂ ಬದಲಾವಣೆ ಆಗುತ್ತಾ? ಹಾಗಾದ್ರೆ ಇದರಿಂದ ಈ ಹೆಸರು ಬದಲಾವಣೆ ಆದ ತಕ್ಷಣ ಅಭಿವೃದ್ಧಿ ಆಯ್ತಾ? ಹಾಗಾದ್ರೆ ಏನು ಹೆಸರನ್ನ ಬದಲಾವಣೆ ಮಾಡಬೇಕು ಅಂತ ಇಟ್ಕೊಂಡಿದ್ರು ಅದೇ ವಿಚಾರವನ್ನ ಈ ಜಿಲ್ಲೆಯನ್ನ ಇನ್ನೊಂದಷ್ಟು ಡೆವಲಪ್ಮೆಂಟ್ ಮಾಡಿ ಈ ಜಿಲ್ಲೆಯ ಹೆಸರನ್ನ ಬದಲಾವಣೆ ಮಾಡೋ ಬದಲು ಒಂದಷ್ಟು ಸಾಕ್ಷರತೆಯನ್ನು ಮೂಡಿಸೋದಾಗಿರ್ಬೋದು, ಅಲ್ಲಿನ ಬಡತನವನ್ನು ನಿವಾರಿಸೋದಾಗಿರ್ಬೋದು, ಅಲ್ಲಿನ ಸಾರಿಗೆ ವ್ಯವಸ್ಥೆಯನ್ನು ಬದಲಾಯಿಸೋದಾಗಿರ್ಬೋದು, ಈ ನಿಟ್ಟಿನಲ್ಲಿ ಕ್ರಮ ತಗೊಳ್ಬಹುದಿತ್ತು ಸರ್ಕಾರ. ಅದರ ಬದಲಾಗಿ ಯಾಕೋ ಈ ಮರುನಾಮಕರಣದಲ್ಲಿ ಅತಿ ಹೆಚ್ಚು ಆಸಕ್ತಿಯನ್ನು ತೋರಿಸ್ತಿರುವಂತೆ ಕಾಣಿಸ್ತಾ ಇದೆ. ಅದರಲ್ಲೂ ಏನು ಬೆಂಗಳೂರು ಗ್ರಾಮಾಂತರ ಏನು ಬೆಂಗಳೂರು ಉತ್ತರ ಆಯ್ತಲ್ಲ, ಇದರಲ್ಲಿ ಬರ್ತಕ್ಕಂಥ ಇದನ್ನ ತಾಲೂಕುಗಳನ್ನ ನೋಡಿದ್ರೆ ನೆಲಮಂಗಲ, ದೇವನಹಳ್ಳಿ, ಹೊಸಕೋಟೆ, ದೊಡ್ಡಬಳ್ಳಾಪುರ 1986ರಲ್ಲಿ ಬೆಂಗಳೂರು ನಗರ ಜಿಲ್ಲೆಯಿಂದ ಬೇರ್ಪಟ್ಟು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಾಗಿ ಹೊರಹೊಮ್ಮಿತು. ಯಾವುದು ಈ ನೆಲಮಂಗಲ, ದೇವನಹಳ್ಳಿ, ಹೊಸಕೋಟೆ, ದೊಡ್ಡಬಳ್ಳಾಪುರ ಏನು ಈ ತಾಲೂಕುಗಳಿದಾವಲ್ಲ ಇವಿಷ್ಟು ಬೆಂಗಳೂರು ನಗರದಿಂದ ಹೊರಬಂತು. ಯಾವಾಗ 1986ರಲ್ಲಿ. ಅದರ ನಂತರ 2007ರಲ್ಲಿ ಮತ್ತೊಂದಿಷ್ಟು ಬದಲಾವಣೆ ಮಾಡಿಕೊಂಡ್ರು, ಮತ್ತೊಂದಿಷ್ಟು ಅಭಿವೃದ್ಧಿ ಮಾಡೋದಕ್ಕೆ ಯೋಚನೆ ಮಾಡಿದ್ರು. ಆದ್ರೆ ಈಗ ಇಡೀ ತಾಲೂಕುಗಳೇನಿದ್ದಾವೆ ಅವನ್ನೆಲ್ಲವನ್ನ ಸೇರಿಸಿ ಈಗ ಬೆಂಗಳೂರು ಉತ್ತರ ಅಂತಕ್ಕಂಥ ಹೆಸರನ್ನ ಇಡೋದಕ್ಕೆ ನೋಡ್ತಾ ಇದ್ದಾರೆ. ಬೆಂಗಳೂರು ದಕ್ಷಿಣ ರಾಮನಗರ ಆಯ್ತು, ಬೆಂಗಳೂರು ಉತ್ತರ ಬೆಂಗಳೂರು ಗ್ರಾಮಾಂತರ ಆಯ್ತು. ಈಗ ರಾಮನಗರ ಏನಾದ್ರೂ ಈಗ ಬೆಂಗಳೂರಿನ ಸಿಟಿಯ ರೀತಿ ಅಭಿವೃದ್ಧಿ ಹೊಂದಿಬಿಡ್ತಾ? ಹಾಗಾದ್ರೆ ರಾಮನಗರದಲ್ಲಿ ಮೆಟ್ರೋ ಬಂತ? ಹಾಗಾದ್ರೆ ರಾಮನಗರದಲ್ಲಿ ಎಲ್ಲ ಐಫೈ ಜೀವನ ನಡೆಸ್ತಿದ್ದಾರೆ? ಹಾಗಾದ್ರೆ ಹೆಸರು ಬದಲಾವಣೆಗಾಗಿ ಹೋರಾಟ ಮಾಡುವ ಪ್ರತಿಪಕ್ಷಗಳು
ಆಡಳಿತ ಪಕ್ಷಗಳು ರಾಜ್ಯದಲ್ಲಿರುವಂತಹ ಹಲವಾರು ಸಮಸ್ಯೆಗಳ ಬಗ್ಗೆ ಯಾಕೆ ಯೋಚನೆ ಮಾಡ್ತಾ ಇಲ್ಲ? ಅಲ್ಲಿ ಶಿಕ್ಷಕರ ನೇಮಕಾತಿ ನಡೀತಾ ಇಲ್ಲ. ಎಷ್ಟೋ ಶಾಲೆಗಳಲ್ಲಿ ಕನ್ನಡ ಇಂಗ್ಲಿಷ್ ಟೀಚರ್ಸ್ ಇಲ್ಲ, ಮ್ಯಾಥಮೆಟಿಕ್ಸ್ ಟೀಚರ್ಸ್ ಇಲ್ಲ. ಫಲಿತಾಂಶ ಕಡಿಮೆ ಆದ್ರೆ ಏನು ಶಿಕ್ಷಕರ ವೇತನವನ್ನ ಕಡಿಮೆ ಮಾಡಲಾಗುತ್ತೆ, ಅವ್ರದ್ದು ಇನ್ಕ್ರಿಮೆಂಟ್ ಅನ್ನ ಕಡಿಮೆ ಮಾಡಲಾಗುತ್ತೆ ಅಂತ ಆದೇಶವನ್ನ ಹೊರಡಿಸುವಂತ ಸರ್ಕಾರ ಈ ಯೋಚನೆಗಳನ್ನು ಯಾಕೆ ಮಾಡಿಲ್ಲ? ಶಿಕ್ಷಕರ ನೇಮಕಾತಿಗಳಾಗಿ ಎಷ್ಟು ವರ್ಷಗಳು ನಡೀತು, ಪೊಲೀಸ್ ನೇಮಕಾತಿಗಳಾಗಿ ಎಷ್ಟು ವರ್ಷಗಳು ನಡೀತು. ಇಂತಹ ನೇಮಕಾತಿಗಳನ್ನ ಮಾಡೋದು ಬಿಟ್ಟು, ಇಂತಹ ಭವಿಷ್ಯತ್ನ ಚಿಂತೆಯನ್ನ ನಡೆಸೋದು ಬಿಟ್ಟು, ಹೆಸರು ಬದಲಾವಣೆಯಲ್ಲೇ ಜಾಸ್ತಿ ಈ ಆಡಳಿತ ಪಕ್ಷಗಳು ಪ್ರತಿಪಕ್ಷಗಳು ತುಂಬಾ ಸೀರಿಯಸ್ ಆಗಿ ತಗೊಂಡ್ಬಿಟ್ಟಿದೆ. ಸ್ಥಾನ ಬದಲಾವಣೆ, ಹೆಸರು ಬದಲಾವಣೆ, ಒಂಥರ ಪ್ರೆಸ್ಟೀಜ್ ಪ್ರಶ್ನೆ ಮಾಡ್ಕೊಂಡ್ಬಿದೆ ಪೊಲಿಟಿಕಲ್ ಪಾರ್ಟೀಸ್ ಇದನ್ನೆಲ್ಲ. ಶಿಕ್ಷಕರಿಲ್ಲದೆ ಎಷ್ಟೋ ಕನ್ನಡ ಶಾಲೆಗಳಲ್ಲಿ ಇವತ್ತು ಮಕ್ಕಳಿಗೆ ಶಾಲೆಗೆ ಹೋಗೋಕೆ ಇಷ್ಟ ಆಗ್ತಿಲ್ಲ. ಕನ್ನಡ ಟೀಚರ್ಸ್ ಇಲ್ಲ, ಇಂಗ್ಲಿಷ್ ಟೀಚರ್ಸ್ ಇಲ್ಲ, ಗಣಿತ ಶಿಕ್ಷಕರಿಲ್ಲ. ಈ ಎಲ್ಲ ನೇಮಕಾತಿಗಳನ್ನು ಮಾಡಿ ಅಂತ ಶಿಕ್ಷಕರು ಹೋರಾಟ ಮಾಡ್ತಿದ್ದಾರೆ. ನಮ್ದು 7ನೇ ವೇತನವನ್ನು ಬಿಡುಗಡೆ ಮಾಡಿ ಅಂತ ಹೋರಾಟ ಮಾಡ್ತಿದ್ದಾರೆ. ನಿವೃತ್ತ ಶಿಕ್ಷಕರು ಹೋರಾಟವನ್ನು ನಡೆಸ್ತಾ ಇದ್ದಾರೆ. ಪೊಲೀಸ್ ನೇಮಕಾತಿ ನಡೆಸಿ ನಮ್ಮ ಏಜ್ ಮುಗಿದು ಹೋಗ್ತಾ ಇದೆ ಅಂತ ಯುವಕರು ಹೋರಾಟವನ್ನು ಮಾಡ್ತಿದ್ದಾರೆ. ರೈತರು ಒಂಥರ ಹೋರಾಟವನ್ನು ಮಾಡ್ತಿದ್ದಾರೆ. ಈ ಎಲ್ಲ ಸಮಸ್ಯೆಗಳನ್ನ ಬದಿಗಿಟ್ಟು ಈ ಸರ್ಕಾರಗಳು ಮಾತ್ರ ಹೆಸರು ಬದಲಾವಣೆ, ಕುರ್ಚಿ ಬದಲಾವಣೆ, ಸ್ಥಾನಗಳ ಬದಲಾವಣೆಗಳು ಮಾತ್ರ ಮಾಡ್ತಾ ಇದೆ. ಹಾಗಾದ್ರೆ ಇದರಿಂದ ರಾಜ್ಯಗಳು ಅಭಿವೃದ್ಧಿ ಹೊಂದುತ್ತಾ? ಹಾಗಾದ್ರೆ ಜಿಲ್ಲೆಗಳ ಅಭಿವೃದ್ಧಿ ಹೊಂದುತ್ತಾ? ಇದರಿಂದ ಏನಾದ್ರೂ ನೇಮಕಾತಿಗಳು ನಡೆಯುತ್ತಾ? ಹೆಸರು ಬದಲಾದ ತಕ್ಷಣ ಈಗ ನಾನು ಹೆಸರು ರಾಮನ ಅಂತ ಚೇಂಜ್ ಮಾಡ್ಕೊಂಡು ರಾವಣ ಅಂತ ಹೆಸರು ಚೇಂಜ್ ಮಾಡ್ಕೊಂಡ ತಕ್ಷಣ ನನ್ನಲ್ಲಿರೋ ಗುಣಗಳ ಬದಲಾವಣೆ ಆಗ್ಬಿಡುತ್ತಾ? ಇಲ್ಲ, ಅದು ಆಂತರಿಕವಾಗಿ ಬದಲಾವಣೆ ಬಯಸ್ಬೇಕು. ನನ್ನಲ್ಲಿ ಬದಲಾವಣೆ ಬರ್ಬೇಕಂದ್ರೆ ನಾನು ಯೋಚನೆ ಮಾಡಬೇಕು. ನನ್ನ ಹೆಸರು ಬದಲಾವಣೆ ಆದ್ರೆ ಯಾವುದೇ ರೀತಿಯಂತಹ ಬದಲಾವಣೆ ಆಗೋದಿಲ್ಲ. ಹಂಗೆ ಯಾವುದೇ ಜಿಲ್ಲೆಯನ್ನ ಮರುನಾಮಕರಣ ಮಾಡಬೇಕು ಅಂದ್ರೆ ಹಾಗಾದ್ರೆ ಅಷ್ಟೆಲ್ಲ ಕಷ್ಟಪಟ್ಟು ಹಿಂದಿನವ್ರು ಯಾಕೆ ಆ ಜಿಲ್ಲೆಗೆ ಅಂತ ಹೆಸರನ್ನ ಇಟ್ಟಿರ್ಬೇಕಾಗಿತ್ತು? ಮರುನಾಮಕರಣ ಮಾಡೋದಾದ್ರೆ ಅಲ್ಲಿನ ಡೆವಲಪ್ಮೆಂಟ್ಗಳ ಬಗ್ಗೆ ಯಾಕೆ ಇವರು ಗಮನವನ್ನು ಹರಿಸ್ತಾ ಇಲ್ಲ? ಅದನ್ನ ಬಿಟ್ಬಿಟ್ಟು ಬರೀ ಇವರು ಪ್ರತಿಷ್ಠೆಯಾಗಿ ತಗೊಳ್ತಾ ಇದ್ದಾರೆ. ಇನ್ನೊಂದಿಷ್ಟು ಹೀನಾಯ ಸ್ಥಿತಿ ರಾಜ್ಯಕ್ಕೆ ಏನಂದ್ರೆ, ಬಿಜೆಪಿ ಸರ್ಕಾರ ಬಂತು, NEP ಅಂತಕ್ಕಂತಹ ಒಂದು ಶಿಕ್ಷಣ ನೀತಿಯನ್ನು ತಗೊಂಡು ಬಂತು. ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬಂತು, ರಿವೈಸ್ಡ್ NEP ಅಂತ ಮಾಡ್ತು. NEP ಶಿಕ್ಷಣ ಜಾರಿಗೆ ಬಂತು ಅಂತ ಆ ಪುಸ್ತಕಗಳ ಪಬ್ಲಿಷ್ ಆಯ್ತು. ಮಕ್ಕಳು ಅದಕ್ಕೆ 3 ವರ್ಷಗಳು 4 ವರ್ಷಗಳು ಅಡಿಕ್ಟ್ ಆದ್ರು. ವಾಪಸ್ ರಾಜ್ಯ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬಂತು. ರಿವೈಸ್ಡ್ NEP ಏನು ಬಿಜೆಪಿಗರು ತಗೊಂಡ್ಬಂದಿದ್ದಾರೋ ಇದು ಬೇಡ, ವಾಪಸ್ ಶಿಕ್ಷಣ ಪದ್ಧತಿ ಹೆಂಗಿತ್ತು ಹಂಗೆ ಇರಲಿ. 4 ವರ್ಷ ಇದ್ದ ಡಿಗ್ರಿ ವಾಪಸ್ 3 ವರ್ಷ ಬಂತು. ಅವರು 3 ವರ್ಷ ಇದ್ದ ಡಿಗ್ರಿ ವಾಪಸ್ 4 ವರ್ಷ ಮಾಡಿದ್ರು. ಅಂದ್ರೆ ಇವರ ರಾಜಕೀಯ ಒಣ ಪ್ರತಿಷ್ಠೆಗಾಗಿ ಇಲ್ಲಿ ವಿದ್ಯಾರ್ಥಿಗಳು ಬಲಿಪಶುಗಳಾದ್ರು. ಇವತ್ತಿಗೂ ರಿವೈಸ್ಡ್ NEP ಅಂತ ಬಂದಾದ್ಮೇಲೆ ವಿದ್ಯಾರ್ಥಿಗಳಿಗೆ ಟೆಕ್ಸ್ಟ್ ಬುಕ್ಗಳು ಸಿಗ್ತಾ ಇಲ್ಲ. ಪ್ರಿಂಟ್ ಆದ್ರೆ ಬುಕ್ಸು ಎಲ್ಲಿ ಯಾವ ಸರ್ಕಾರ ಬಂದು ಮತ್ತೆ ಪುಸ್ತಕವನ್ನು ಬದಲಾಯಿಸುತ್ತೋ ಅಂತ ಟೆಕ್ಸ್ಟ್ ಬುಕ್ಗಳು ಇವತ್ತು PDF ಹೊರ ಬರ್ತಾ ಇಲ್ಲ, ಟೆಕ್ಸ್ಟ್ ಬುಕ್ಗಳು ಪ್ರಿಂಟ್ ಆಗ್ತಿಲ್ಲ. ಅಂತಹ ಹೀನಾಯ ಸ್ಥಿತಿಯಲ್ಲಿ ಇವತ್ತು ವಿದ್ಯಾರ್ಥಿಗಳು ಓದ್ತಾ ಇದ್ದಾರೆ, ಪರೀಕ್ಷೆ ಬರೀತಾ ಇದ್ದಾರೆ. ನಾಚಿಕೆಗೇಡಿನ ಸಂಗತಿ ಇದು ಸರ್ಕಾರಗಳಿಗೆ. ನಾನು ಕೇವಲ ಕಾಂಗ್ರೆಸ್ ಸರ್ಕಾರ ಕೇಳ್ತಾ ಇಲ್ಲ, ಕೇವಲ ಬಿಜೆಪಿ ಸರ್ಕಾರ ಕೇಳ್ತಾ ಇಲ್ಲ, ಒಟ್ಟಾರೆಯಾಗಿ ರಾಜ್ಯದಲ್ಲಿ ಇರ್ತಕ್ಕಂಥ ಎಲ್ಲ ರಾಜಕಾರಣಕ್ಕೆ ಹೇಳ್ತಾ ಇದ್ದೀನಿ. ಇದು ಒಂಥರ ಶೇಮ್ ನಿಮಗೆ. ಯಾಕಂದ್ರೆ ನಿಮಗೆ ಪ್ರತಿಷ್ಠೆಗೋಸ್ಕರ ಬದಲಾಯಿಸುವಂತ ವಿಚಾರಗಳನ್ನು ಬಿಡಿ. ಈ ಟೆಕ್ಸ್ಟ್ ಬುಕ್ ಬದಲಾಯಿಸೋದು, ಹೆಸರು ಬದಲಾಯಿಸೋದು, ಈ ವಿಚಾರಗಳನ್ನು ಬಿಡಿ. ಅದರ ಬದಲಾಗಿ ರಾಜ್ಯದಲ್ಲಿ ಇರ್ತಕ್ಕಂಥ ಜನತೆಗೆ, ಓಟ್ ಕೊಟ್ಟಿರುವಂತಹ ಜನತೆಗೆ ಯಾವ ರೀತಿ ಡೆವಲಪ್ಮೆಂಟ್ ಮಾಡಬೇಕು ಅಂತ ಯೋಚನೆ ಮಾಡಿ. ಅದನ್ನ ಬಿಟ್ಟು ನಿಮ್ಮ ಒಣ ಪ್ರತಿಷ್ಠೆಗೋಸ್ಕರ ಹೆಸರು ಬದಲಾವಣೆ, ಪುಸ್ತಕಗಳ ಬದಲಾವಣೆ, ಈ ಸಿಲೆಬಸ್ಗಳ ಬದಲಾವಣೆ, NEP, SCP, ಈ ಮೂರ್ಖತನವನ್ನ ಬಿಡಿ. ಯಾವತ್ತು ನಿಜವಾಗಿಯೂ ನೀವು ರಾಜ್ಯದಲ್ಲಿರ್ತಕ್ಕಂಥ ಜನಗಳ ಬಗ್ಗೆ, ನಿಮಗೆ ಮತವನ್ನ ನೀಡಿರುವಂತಹ ಜನಗಳ ಬಗ್ಗೆ ನಿಜವಾಗ್ಲೂ ನಿಮಗೆ ಕಾಳಜಿ ಇದ್ದಿದ್ದೇ ಆದ್ರೆ ಚರಂಡಿ ವ್ಯವಸ್ಥೆ, ಸಾರಿಗೆ ವ್ಯವಸ್ಥೆ, ಬೀದಿ ದೀಪದ ವ್ಯವಸ್ಥೆ ಮಾಡಿ. ಇವತ್ತಿಗೂ ಎಷ್ಟೋ ಹಳ್ಳಿಗಳಲ್ಲಿ ದಲಿತ ಕೇರಿಯಲ್ಲಿ ದೀಪಗಳಿಲ್ಲ, ವಿದ್ಯುತ್ ದೀಪಗಳಿಲ್ಲ, ಚರಂಡಿ ವ್ಯವಸ್ಥೆ ಇಲ್ಲ, ಗಬ್ಬು ನಾರ್ತಾ ಇದೆ ಏರಿಯಾಗಳು. ಅಲ್ಲಿರೋ ಮಕ್ಕಳಿಗೆ ಸರಿಯಾಗಿ ಶಾಲೆಗೆ ಹೋಗೋ ವ್ಯವಸ್ಥೆ ಇಲ್ಲ, ಶಾಲೆಯಲ್ಲಿ ಇರ್ತಕ್ಕಂಥ ವ್ಯವಸ್ಥೆಗಳು ಸರಿಯಾಗಿಲ್ಲ. ಎಷ್ಟೋ ಕಿಲೋಮೀಟರ್ ದೂರ ನಡ್ಕೊಂಡು ಹೋಗ್ತಿದ್ದಾರೆ ಇವತ್ತಿಗೂ ಕೂಡ ವಿದ್ಯಾರ್ಥಿಗಳು ಶಾಲೆಗಳಿಗೆ. ಇಂಥ ಸಮಸ್ಯೆಗಳ ಬಗ್ಗೆ ಬೆಳಕನ್ನು ಹರಿಸೋದು ಬಿಟ್ಟು, ಇಂಥ ವಿಚಾರಗಳ ಬಗ್ಗೆ ಯೋಚನೆಯನ್ನ ಮಾಡೋದು ಬಿಟ್ಟು ಒಣ ಪ್ರತಿಷ್ಠೆಯನ್ನ ಮಾಡೋ ಅವಶ್ಯಕತೆ ಇತ್ತ? ಈಗ ಬೆಂಗಳೂರು ಗ್ರಾಮಾಂತರ ಈಗ ಚೇಂಜ್ ಆಯ್ತು, ಬೆಂಗಳೂರು ಉತ್ತರ ಆಯ್ತು. ಈಗ ನಾಳೆಯಿಂದ ಯಾವ ರೀತಿ ಡೆವಲಪ್ಮೆಂಟ್ ಆಗುತ್ತೋ, ಸ್ಮಾರ್ಟ್ ಸಿಟಿ ಆಗಿ ಬದಲಾಗುತ್ತೋ ಅನ್ನೋದನ್ನ ನಾವು ನೋಡಬೇಕಾಗಿದೆ. ಈ ವಿಚಾರಗಳು ರಾಜಕಾರಣದವರು ಯೋಚನೆ ಮಾಡಬೇಕು. ಏನು ಈ
ಬದಲಾವಣೆ ಅಂತಕ್ಕಂಥ ಕಿಚ್ಚನ್ನ ಬದಲಾಯಿಸೋಕೆ ಅಂತ ಹೊರಟಿದ್ದಾರೋ ಆ ಬದಲಾವಣೆ ಈ ರಾಜ್ಯದ ಅಭಿವೃದ್ಧಿಯಲ್ಲಿ ತಗೊಂಡು ಬನ್ನಿ, ಹೆಸರನ್ನ ಮರುನಾಮಕರಣ ಮಾಡೋದ್ರಿಂದಾಗಿನೋ ಈ ಸಿಲೆಬಸ್ಗಳನ್ನ ಬದಲಾವಣೆ ಮಾಡೋದ್ರಿಂದನೋ ಈ ರಾಜ್ಯದ ಸ್ಥಿತಿ ಸುಧಾರಿಸೋದಿಲ್ಲ. ಅದ್ರ ಬದಲಾಗಿ ಮಕ್ಕಳಿಗೆ ಏನು ಇನ್ನೊಂದಿಷ್ಟು ಎಕ್ಸ್ಟ್ರಾ ನಾವು ಅವರ ಅಭಿವೃದ್ಧಿಗೆ ಅವರ ಶ್ರಮಕ್ಕೆ ಇನ್ನೊಂದಿಷ್ಟು ನಾವು ಆ್ಯಡ್ ಮಾಡ್ಬೋದು, ಮಕ್ಕಳಿಗೆ ಏನು ಬೆನಿಫಿಟ್ಸ್ಗಳನ್ನು ಕೊಡ್ಬೋದು, ಈ ಟೀಚರ್ಸ್ಗಳಿಗೆ ಏನು ಬೆನಿಫಿಟ್ಸ್ಗಳನ್ನು ಕೊಡ್ಬೋದು ಅಂತ ಯೋಚನೆ ಮಾಡಿ ಈ ಮರುನಾಮಕರಣ ನನಗೇನೋ ಅವಶ್ಯಕತೆ ಇಲ್ಲ ಅಂತ ಅನ್ನಿಸ್ತಾ ಇದೆ. ಹಾಗಾದ್ರೆ ನಿಮ್ಮ ಅಭಿಪ್ರಾಯ ಏನು? ಜನತೆ ನೀವು ತಿಳಿಸಬೇಕಾಗಿದೆ. ಎಂಥದೇ ಇನ್ನೊಂದಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪ್ರಜಾಶಕ್ತಿ ಟಿವಿ, ಇದು ನಿಮ್ಮ ಧ್ವನಿ.